ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಂದರೆ ಸಮಯ ಈಗ 8:30 ಆಗಿದೆ. ನಾವೆಲ್ಲರೂ ಇವಾಗ ಮೈಸೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದ ಒಂದು ಫಂಕ್ಷನ್ ಇದೆ. ಹಾಗಾಗಿ ವಸಂತ ಅಣ್ಣ ಬಂದಿದ್ದಾರೆ. ಅದಕ್ಕೆ ವಸಂತ ಅಣ್ಣ, ಜ್ಞಾನವಿ ಹಾಗೆ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಹೊರಟಿದ್ವಿ. ಮೈಸೂರು ಕಡೆ ಹೋಗೋಣ ಬನ್ನಿ. ನಮ್ಮ ಬೇಬುಗೆ ವಾಮಿಟ್ ಆಗಿದೆ ಅಲ್ವಾ ಬೇಬು? ಸ್ಲಿಪ್ಪರ್ ಹಾಕ, ಬಿಟ್ಟೋಯ್ತಾರ ಮೇಲೆ ಸ್ಲಿಪ್ಪರ್ ಹಾಕ ಬೇಗ. ವಾಮಿಟ್ ಆಗಲಿಲ್ಲ ಅಂದ್ರೆ ಹೋಗೋಣ. ರೈಟ್, ಹೋಗ್ಬಿಟ್ಬಿಡ್ತೀವಿ ಅಪ್ಪಾಜಿ. ಏನು ಬೇಬ? ನಮಸ್ಕಾರ. ಹಾಂ, ಸುಮ್ಮ ನೋಡು ಮಗನೆ, ನಿಂಗೆ ಮೊದಲೇ ಹುಷಾರಿಲ್ಲ ಮಗನೆ. ಬೇಕು ನಿಮ್ಮ ಫೇವ್ರೇಟ್ ಸಾಂಗ್ ಅದು ಬೇಕು. ಹಾಯ್ ಪ್ರಧಾನ, ನಿಧಾನಕ್ಕೆ ಹೋಗಿ, ಅರ್ಜೆಂಟ್ ಏನಿಲ್ಲ. ನಾವು ಈ ಸ್ಪೀಡಲ್ಲಿ ಹೋದ್ರೆ ಇಲ್ಲಿ ಹಿಡಿಬೋದು ಅನ್ನೋ ಲೆಕ್ಕಕ್ಕೆ ಎಲ್ಲವ್ರ ಕಡೆ ಏನಕ್ಕೆ ಇಷ್ಟ ರಶ್ ಅಂತ? ನೇರಪ್ಪ ಭಾನುವಾರ ಅಂತಲ ಹಚ್ಕೊಂಡಿದ್ದ. ನಮ್ಮ ಬೇಬು ಎದ್ದ. ನಮ್ಮ ಬೇಬುಗೂ ಸರಿ ಇರಲಿಲ್ಲ. ಬ್ರೇಕ್. ಇವಾಗ ಆಶೀರ್ವಾದ ಗ್ರ್ಯಾಂಡಿಗೆ ಬಂದಿದ್ವಿ ಜ್ಯೂಸ್ ಕುಡಿಯೋಣ ಅಂತ. ಇಲ್ಲೆಲ್ಲ ಹೋಗ್ತಾವ್ರೆ. ಸ್ವಲ್ಪ ತಿಂದು ದೀಕ್ಷಾ ಜಾಸ್ತಿ ತಗೋಬೇಡ, ಸ್ವಲ್ಪ ತಿಂದು. ಅದು ಏನು ಚೆನ್ನಾಗಿರ್ತದೆ ಅಂತ ಚಾಕ್ಲೇಟ್ ಐಸ್ ಕ್ರೀಮ್ ತಗೊಳ್ತೀನಿ. ನೀರು ಅಕ್ಕ ಐಸ್ ಕ್ರೀಮ್ ಬೇಡ ಮಗನ, ಚೆನ್ನಾಗಿಲ್ಲ. ನಿಂಗೆ ಹುಷಾರಿಲ್ವಲ್ಲ. ಐಸ್ ಕ್ರೀಮ್ ಥರ ಹೆಂಗಿರುತ್ತೆ? ಜ್ಯೂಸ್ ತಾನೇ ಅದು. ಚೆಲ್ಬಿಟ್ಟೆ ಪಾಪು, ಗಟ್ಟಿ ಇಟ್ಕೊ. ಅವ್ರದ್ದು ಐಸ್ ಕ್ರೀಮ್ ಮುಗೀತು. ಹಾಂ, ಇರು ಬೇಬು. ಹಾಂ ಬನ್ನಿ. ಇಲ್ಲಿಂದ ಇನ್ನೊಂದು ಇನ್ನು 1 ಅವರ್ ಬೇಕಾ? ಬೇಬು ಏನು ಕುಡಿದ್ರಿ ಬೇಬು ನೀವು? ಬೇಬು ಹೆಂಗೆ ಜ್ಯೂಸು? ವಾವ್ ಬೇಬು, ವಾವ್ ಸೂಪರ್ ಬೇಬು. ಸ್ವಲ್ಪ ದೂರ ಇದಾದ್ಮೇಲೆ ಸ್ವಲ್ಪ ಕಾರಲ್ಲಿ ಮುಂದೆ ಹೋಯ್ತೈತಲ್ಲ ಬೇಬು, ಅಲ್ಲಿ ಲೆದ್ಕಲ್ಲದು ಅಲ್ವಾ? ಅವ್ರ ಹಿಂದೆ ಹಾಕ್ಬಿಟ್ಟು ಹೋಗನ್ ಬಾ ಬೇಬು. ಹಾಂ ಬಾಯ್ ಏನು ಬೇಬು? ಅವತ್ತೊಂದಿನ ಅಪ್ಪಂಗೆ ಬಾಯ್ ಮಾಡಿದ್ದಲ್ಲ ಬೇಬು. ಬಾಯ್ ಅದು ಜನವೇ ಹಾಕೋದು ಗಾನವು. ಈಗ ಪಾಪ ನನ್ನ ಮಗನಿಗೆ ಹಿಂದಿನ ದಿವಸ ಎಲ್ಲ ಫುಲ್ ವಾಮಿಟ್ ಆಗಿದ್ದರಿಂದ ಅವನಿಗೊಂಥರ ಸುಸ್ತಾಗ್ತಾಯಿತ್ತು. ಹಾಗೆ ಜ್ಞಾನವಿ ಹಾಗೆ ಗಾನು ಆ ಕಾರಲ್ಲಿ ಹೋಗ್ತಾಯಿದ್ರು. ಇವ್ನು ಮಾತ್ರ ಇಲ್ಲಿದ್ದ. ಅವನಿಗೆ ಸ್ವಲ್ಪ ಬೇಜಾರಾಯ್ತಾಯಿತ್ತು. 20,000 ಸಿಗತ್ತಕ್ಕೆ 20,000 ಜಾಸ್ತಿ ಸಾಲ ಮಾಡ್ಕೊಳ್ಳೋದು. ಅದಕ್ಕೆ ನಾವು ವಸಂತಣ್ಣ ಯಾವಾಗಲೂ ಹೇಳೋದು, ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತ. ಅವ್ವ ಜ್ಯೂಸ್ ಕುಡ್ದಲ್ಲ ಬೇಬು. ಅಲ್ಲಿ ಮತ್ತಲ್ಲೂ ಅಪ್ಪು ಮಾಮವ್ರ ಮನೆ ಮಾಡಿಸಿ ಇಟ್ಟವ್ರೆ ಅಂತ ಕಣವ ಮಾಮ ಬೇಕುಗೋಸ್ಕರ. ಸ್ನೇಹಿತರೆ, ನಾವು ಇವಾಗ ಮೈಸೂರಿಗೆ ಹೊರಟಿರೋ ಕಾರಣ ಏನಪ್ಪ ಅಂತಂದರೆ, ನಮ್ಮ ಅಪ್ಪು ಅಣ್ಣ ಹಾಗೆ ಭಾವನಕ್ಕ ಇದ್ದಾರಲ್ಲ, ಅವ್ರ ಮನೆಯಲ್ಲಿ ನವಗ್ರಹ ಪೂಜೆ ಹಾಗೆ ಹೋಮ ನಡೆಸ್ಕೊಂಡಿದ್ರು. ಹಾಗಾಗಿ ನಾವೆಲ್ಲ ಕುಟುಂಬ ಸಮೇತರಾಗಿ ಮೈಸೂರು ಕಡೆ ಹೊರಟಿದ್ದೀವಿ.
ರೆಡಿ ಸ್ಟಡಿ ಹಾಂ ಟಾಟಾ ಬಾಯ್ ಬಾಯ್. ನೀನು ಎಲ್ಲಿ ಹೋಗ್ತಿದ್ದೀಯಾ? ಓ ಹಾಗೆ. ಏಯ್ ನೀವು ಹೋಗಂಗಿಲ್ಲ ಬೇಬು, ಬೇಡ ಬಾ. ಸೋನು ಅಮ್ಮು ಸ್ವಲ್ಪ ಸ್ಟಡಿ ಆಗಿದ್ದಾರೆ. ಇಲ್ಲ ಕಣ್ಣೇ ಬಿಡೋಕ್ಕಾಯ್ತಾ ಇಲ್ಲ. ಪೋಸ್ ಕೊಡಿ. ಕತ್ ಮೇಲೆ ಕೇಳಿಸ್ತೀರ? ಹಾಯ್ ಎಲ್ಲ ಇಲ್ಲೇ ಇದ್ದೀವಿ, ಮೇಲಿಂದ ನೋಡ್ತಾ ಇದ್ದೀವಿ ನಾವು. ಹಾಂ 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 ರಕ್ಷಾದಕ್ಕೆ ಚೆನ್ನಾಗಿದ್ರ? ಅದಕ್ಕೆ ವಿನೋದಕ್ಕೆನ ಅಚ್ಚುಕಟ್ಟಾಗಿ ಮದುವೆ ಕೂರಿಸ್ಕೊಬಿಡಿ. 3 ಜನ ಕರೆಕ್ಟಾಗೈತೆ ಸೀಟು. ಅಲ್ಲ ಅಲ್ಲ ಒಂಚೂರು ಜಾಗ ನಿಮ್ಮ ಯಜಮಾನ್ರ ಅವ್ರು ನೋಡಿ ಬೇಕು ಬೇಕು ಅಂತ ಡಯಟ್ ಮಾಡಿ ಸಣ್ಣ ಆಯ್ತಾರೆ. ನೀವು ನೋಡಿರಿ ಊಟ ಕೊಟ್ಟಿಲ್ಲ ಅಂತೀರಾ. ನಿಮ್ಮದು ಎಲ್ಲ ಕೂತ್ಕೊಬಿಡ್ರಪ್ಪ, ರೆಸ್ಪೆಕ್ಟ್ ಇರಲಿ. ಅದೇ ದೊಡ್ಡವರೆಲ್ಲ ದೊಡ್ಡವರು ವಯಸ್ಸಾಗಿರೋರೆಲ್ಲ ಕೂತ್ಕೊಳ್ಳಿ. ರಕ್ಷಾದಕ್ಕೆ ವಿನೋದಕ್ಕೆ ದೊಡ್ಡವರು ವಯಸ್ಸಾಗಿರೋರೆಲ್ಲ ಕೂತ್ಕೊಳ್ಳಿ. ಹಾಂ ಕೂದಲೆಲ್ಲ ಸರಿ ಮಾಡ್ಕೊಳ್ಳಿ. ಆ ಕಾಲ ಮೇಲೆ ಕಾಲ ಹಾಕೊಳ್ಳಿ. ಏನೇನು ನಮ್ಮ ಗ್ಯಾಂಗೆಲ್ಲ ಇಲ್ಲಿ ಕೂತಿದ್ದಾರೆ. ಐಶಿ ಸ್ಕೂಲಿಗೆ ಯಾಕೆ ಹೋಗಿಲ್ಲ ಐಶಿ ನೀವು? ಏನಕ್ಕೆ 3 ತಿಂಗಳು ರಜೆ ಕೊಟ್ಟವ್ರ? ಯಾರು ಹೇಳಿದ್ದು? ನಾಳೆ ಮಂಡೇ, ಇವತ್ತು ಸಂಡೇ ಅಂತ ಕರ್ಕೊಬಂದವ್ರೆ. ನಾಳೆ ಮಂಡೇ ಅಲ್ವಾ, ಸ್ಕೂಲ್ಗೆ ಹೋಗ್ತಾ ಇರಬೇಕು ಅಲ್ವೇನ್ರು? ಹಾಂ ನಾಳೆ ಸ್ಕೂಲ್ಗೆ ಹೋಗ್ಬೇಕು. ಗುಡ್ ಬೈ ಥರ ಏನಿಲ್ಲ. ಯಾರು ಹೇಳಿದ್ದು?
ಸಮ್ಮರ್ ಕ್ಯಾಂಪಾ? ಸೋನ ನಿನಗೆ ಮಂಡೆ ಬರೋಕ್ಕೆ ಹೇಳೋರು ತಾನೆ, ನಾಳೆ ಬರೋಕ್ಕೆ ಹೇಳೋರು ತಾನೆ? ಬೇಬು ನಿಂಗೆ ನಿಮಗೆ ಹೇಳವ್ರ ಬೇಬು ಸ್ಕೂಲಿಗೆ ಬನ್ನಿ ಅಂತ ಹೇಳವ್ರ? ನೋಡಿ ನಮ್ಮ ಬೇಬು ಗುಡ್ಡು. ಹ್ಞೂ ಬರಲೇಬೇಡಿ ಅಂದವ್ರ? ಮತ್ತೇನು ಮಾಡ್ಬೇಕಂತೆ? ಮನೇಲೇ ಇರ್ಬೇಕಂತ? ಏನು ಮಾಡ್ಬೇಕಂತೆ ಮನೇಲಿ? ಆಟ ಆಡ್ಬೇಕಂತವ? ಯಾರ ಜೊತೆ ಆಟ ಆಡ್ತೀಯಾ? ನೀನು ಸ್ಕೂಲ್ಗೆ ಹೋಗಿ ಅಲ್ಲ ಕಣೋ, ನೀನು ಸ್ಕೂಲ್ಗೆ ಹೋಗಿ ಓದ್ಬೇಕು ತಾನೆ. ABCD 1 2 3 ON ಎಲ್ಲ ಕಲಿಬೇಕು ತಾನೆ. ಎಲ್ಲ ಕಲ್ತಾಗೈತೆ, ಅದಕ್ಕೆ ಸ್ಕೂಲ್ಗೆ ಹೋಗಲ್ಲ. ಹಾಂ ಗೊತ್ತಾಯ್ತಾ ನಿಮಗೆ? ನೀವು ಸ್ಕೂಲ್ಗೆ ಹೋಗ್ಬೇಡಿ, ನೀವು ಎಲ್ಲ ಕಲ್ತ್ಬಿಟ್ಟಿದ್ದೀರಲ್ಲ. ಹಾಂ ನೀವು ನಿಮ್ಮ ಹೆಂಡ್ತಿಗೆ ಸೀಟ್ ಇಟ್ಕೊಂಡಿದ್ರಾ ಮಾವ? ಅವ್ರು ನೋಡಿ ಅವ್ರ ಹೆಂಡ್ತಿಗೆ ಕರೆದ್ಬಿಟ್ಟು ಕೂರಿಸ್ಕೊತವ್ರು. ನಿಮ್ಮನೆಯವ್ರು ನೋಡಿದ್ರೆ ಊಟನೇ ಮಾಡೈತೆ. ನಮ್ಮೂರು ದೇವಸ್ಥಾನ ಪೂಜೆಗೆ ಶಾರ್ಟ್ಸ್ ತಂದಿದ್ದಾರೆ. ಇದನ್ನು ಇವ್ರು 3 ಜನನೇ ಹಚ್ಚೋದು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಊರಲ್ಲಿ ದೊಡ್ಡವ್ರವ್ರೆ ಅವ್ರು ಇರ್ತಾರೆ. ಸ್ನೇಹಿತರೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಭರ್ಜರಿಯಾಗಿ ಊಟನೂ ಮುಗಿಸ್ಕೊಂಡು ನಾವು ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು. ಅದಕ್ಕಿಂತ ಮೊದಲು ಸಿಟಿಗೆ ಹೋಗ್ಬಿಟ್ಟು ನಮ್ಮ ಜ್ಞಾನವಿ ಫಂಕ್ಷನ್ ಇದೆ ಮುಂದಿನ ತಿಂಗಳು. ಹಾಗಾಗಿ ಸೀರೆನೆಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಸಿಟಿ ಕಡೆ ಹೊರಡ್ತಾ ಇದ್ದೀವಿ. ಬಾಯ್ ಅಕ್ಕ. ನಮ್ಮ ಬೇಬು ರೀಚಾರ್ಜ್ ಆಗ್ಬಿಡ್ತು. ನಮ್ಮ ಬೇಬುಗೆ ಮೈಸೂರಿಗೆ ಬಂದ ತಕ್ಷಣ. ಹಾಂ ಹೌದೌದು. ನೋಡತ್ತ ಚೈತನ್ಯ ಹತ್ರ ಒಂದು ಸೀರೆ ತಗೊಳ್ಳೋದು ಸೇಲ್ ಆಗೋದು ಬೇಡ. ನಾವು ತಗೊಂಡಾಯ್ತಲ್ಲ. ಈಗ ಉಟ್ಕೊಂಡಿರೋದು ನಮ್ದು ಸೀರೆ. ನಮ್ಮ ಅಮ್ಮ ಉಟ್ಕೊಂಡಿರೋದು ನಾವು ತರಿಸಿ ಸೀರೆನೆ. ತಂದಿರೋ ಸೀರೆ ಇವ್ರುಗಳೇ ತಗೊಳಲ್ಲ. ಅಲ್ಲ ವಸಂತಣ್ಣ, ಹಳ್ಳ ಹಾಕಿ ನಮಗೆ ಜಾಸ್ತಿ ದುಡ್ಡು ತಗೊಂಡ್ರು ನಮ್ತವ. ವಸಂತಣ್ಣ ಇವ್ರು ಉಟ್ಕೊಂಡಿರೋದು ನಾವು ತರಿಸಿರೋ ಸೀರೆನೆ, ನಾನು ಉಟ್ಕೊಂಡಿರೋದು ನಾನು ತರಿಸಿರೋ ಸೀರೆನೆ. ಪುಕ್ಸಟೆ ಯಾರು ಕೊಡ್ತಾರಮ್ಮ ಪುಕ್ಸಟೆನಾ? ಅಯ್ಯೋ ಏನ್ ತಿಂದ್ರೆ ನಮ್ಮ ಅಮ್ಮನ್ ತಿಂದಿದ್ದೀನಿ ಅನ್ಕೋತೀನಿ ನಾನು. ನಮ್ಮ ಅತ್ತೆ ಅಲ್ವಾ ಅಂತ ನಾವ್ ಹಂಗೆಲ್ಲ ಮಾಡ್ತೀವೇನಮ್ಮ? ಅಲ್ಲ ನಾನು ಹೇಳೋದು, ಈಗ ಬೇರೆ ಅಂಗಡಿಗಳಿಗಾದ್ರೆ ಕೊಟ್ಬಿಟ್ಟು ಬತ್ತೀರ ತಾನೆ. ಕೇಳೋದಷ್ಟು 100-200 ರೂಪಾಯಿ ಕೊಟ್ಟು ಬಿಟ್ಬಿಟ್ರೆ 200 ರೂಪಾಯಿ ಬಿಟ್ಟ ಅಂತ ಅಂದ್ಬಿಟ್ಟು ಬತ್ತೀರ. ಮನೆಯವ್ರಿಗಾದ್ರೆ ಹಿಂಗೆ ಅಂತೀರ. ಇಲ್ಲೇ ಸದ್ಯ ಫಂಕ್ಷನ್ ಮಾಡಿದ್ದು ಅಂತಣ್ಣ ನಿಮ್ಮ ಮಗಳಿಗೆ ನೀವು ಕೊಡಿಸ್ತೀರಾ? ಹಾಂ ನೀವು ಕೊಡಿಸ್ಬೇಕಂತೇವ. ನಾವು ಮಗಳ ಫಂಕ್ಷನ್ ಮಾಡ್ತಿದ್ವಲ್ಲ, ಮತ್ತೆ ಅದು ತಿಳ್ಕೋಬೇಕು. ಅವ್ರ ಮಗಳು ನಂದೇನೆಲ್ಲ ಫಂಕ್ಷನು ನನ್ನ ಮಗಳದು ಅಲ್ವಾ? ಗಲಾಟೆ ಅಂತ ಇಲ್ಲಿ ಒಂಥರ ಹಿಂಗೆ ಮಾವನ ಮನೆಯಿಂದ 3-4 ಜನ ದೀಪು ದೀಕ್ಷಾ ಆ ಹಾಡು ಆಫ್ ಮಾಡಿದ್ರು ಒಂದು. ಹಾಂ ಅಲ್ಲಿಂದ ಝೂಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಾ. ಇಲ್ಲೇ ಹಿಡ್ದೆ ಕಡೆ ಕನ್ನಡ. ಹಾಂ ಗಿರ್ಜಮ್ಮವರು ಸುಮಾರು ಸತಿ ಬಂದಿರ್ತಾರೆ, ನೀಟಾಗಿ ಕರ್ಕೊಯ್ತಾರೆ ಅಂದರೆ. ನಮ್ಮ ಗಿರ್ಜಮ್ಮವ್ರು ನಮ್ಮನ್ನೇ ರಾಂಗ್ ರೂಟಲ್ಲಿ ಕರ್ಕೊಯ್ತಾರಲ್ಲ. ಯಾಕೋ
ಮಗನೇ ಏನು ಮಗನೇ ಏನಂದ್ರಲ್ಲ ಅಮ್ಮ ಫೋಟೋ ತೆಗಿತೀನಿ ಅಲ್ಲ ಬೇಬು ನನ್ನ ಹತ್ರ ಸೀರೆ ತಗೊಳಕ್ಕೆ ದುಡ್ಡೇ ಇಲ್ವಲ್ಲ ಏನು ಮಾಡಲಿ ಅಲ್ಲ ಬೇಬು ನಮ್ಮ ಹತ್ರ ದುಡ್ಡೇ ಇಲ್ವಲ್ಲ ಸೀರೆ ತಗೊಳಕ್ಕೆ ಕೊಡಿಸ್ತೀರಾ ನೀವು ಅಲ್ಲ ನೀವು ಕೊಡಿಸ್ತೀರಾ ನನಗೆ ಅಮ್ಮ ಹಂಗಲ್ಲ ಅವರೆಲ್ಲ ಸೀರೆ ತಗೋತಾ ಇದ್ರೆ ಮನೆ ಮಕ್ಕಳು ಆಟ ಸ್ನೇಹಿತರ ಕರ್ನಾಟಕ ಸಿಲ್ಕಿಗೆ ಮೊದಲು ಹೋಗಿದ್ದು ಅಲ್ಲೊಂದು ಸ್ವಲ್ಪ ತೊಗೊಂಡು ಅದಾದಮೇಲೆ ಕಲ್ಗೋ ಅಂತ ಹೇಳ್ಬಿಟ್ಟು ಅದೇ ಲೈನಲ್ಲಿ ಸ್ವಲ್ಪ ಮುಂದೆ ಇತ್ತು ಈ ಶಾಪಿಗೆ ಹೋದು ಚೆನ್ನಾಗಿದೆ ಅಂತ ಸೀರೆಗಳು ಚೆನ್ನಾಗಿತ್ತು ಆದರೆ ಇಲ್ಲಿ ನೀವು ನೋಡ್ಬೋದು ಹಳೇ ಕಾಲದ್ದು ಫೋನ್ಗಳಿಂದ ಹಿಡಿದು ಐರನ್ ಬಾಕ್ಸ್ ತನಕನೂ ಎಲ್ಲನೂ ಶೋ ಪೀಸ್ಗೆ ಅಂತ ಇಟ್ಟಿದ್ರು ಇದೇನು ಬಟ್ಟೆ ಅಂಗಡಿನ ಅಥವಾ ಮ್ಯೂಸಿಯಮ್ ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಎಲ್ಲವನ್ನು ಜೋಡಿಸಿದ್ರು ಏನಂತ ಕೊಡ್ತೀಯ ಮಗನೇ ನನಗೆ ಸೀರೆ ಆಮೇಲೆ ಅಯ್ಯಪ್ಪ ಎಷ್ಟೊಂದು ಸೀರೆ ಆಗೋದು ಹಾಂ ದುಡ್ಡು ಮಾತ್ರ ನೀವು ಹಾಕ್ಕೊಡ್ಬೇಕು. ಹಾಂ ದುಡ್ಡು ಅವೆಲ್ಲ ಕೊಡ್ಸಕ್ಕೆ ದುಡ್ಡು ಎಷ್ಟು ರೂಪಾಯಿ ತಂದಿದ್ದೀರಾ ಕರ್ನಾಟಕ ಸಿಲ್ಕ್ಸ್ ಅಲ್ಲಿ ಒಳಗಡೆ ಚೆನ್ನಾಗಿದ್ದಾರೆ 15,000 ರೂಪಾಯಿ ಚೆನ್ನಾಗಿದ್ದ. ಹೌದಾ ಕುದುರೆಗಳಿದ್ದಾವೆ ಅಲ್ಲಿ ಕುದುರೆ ಗಾಡಿಗಳು ವಸಂತ ಮಾವನು ಕೂತ್ಕೊಂಡಿಲ್ವಂತೆ ನೀನು ಮಾವನು ಕೂತ್ಕೊ ಬರೋಗೆ ನಾನು ಆಮೇಲೆ ವಸಂತ ಮಾವ ಅದೇ ಆಮೇಲೆ ಬೇಬು ಹೆಂಗೋ ಬೇಬು ಫ್ರಂಟಲ್ಲಿ ಲೈಟಿಂಗ್ಸು ಚಿಣಮಿಣ ಮಾಡ್ಬಿಟ್ಟವ್ರೆ ವಾವ್ ಬೇಬು ಚೆನ್ನಾಗೈತೆ ನೋಡಲ್ ಕಾಯ್ತಾ ಕೂತವನ್ ಬೇಬು ಅಲ್ಲಿ ನೋಡ್ಕೊಳ್ಳಿರಿ ಮಕ್ಳೇನಾರು ಸಡನ್ ಆಗಿ ಬಂದ್ಬಿಟ್ಟು ಹಾಯ್ ತಗತಿದ್ದೀರಾ?